ಆತ್ಮೀಯ ಸ್ನೇಹಿತರೆ, ತಂದೆ ಮುರಳಿಯಲ್ಲಿ ಹೇಳ್ತಕ್ಕಂಥ ಸುಖದೇವ್ ಅಂತಕ್ಕಂಥ ಇನ್ನೊಂದು ಕಥೆಯನ್ನು ನೋಡೋಣ. ಈ ಸುಖದೇವ್ ಅನ್ನೋನು ವೇದವ್ಯಾಸನ ಮಗನಾಗಿರ್ತಾನೆ. ವೇದವ್ಯಾಸರು ತನಗೆ ಸರಿಯಾದ ಗುರು ಅಂದರೆ ಜನಕ ಮಹಾರಾಜ ಒಬ್ಬನೇ. ನೀನು ಅವರ ಬಳಿ ಹೋಗಿ ಎಲ್ಲವನ್ನ ಕಲಿ ಅಂತ ಹೇಳ್ತಾರೆ. ಆದ್ರಿಂದ ಈ ಸುಖದೇವ್ ಏನು ಮಾಡ್ತಾನೆ, ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಜನಕ ಮಹಾರಾಜ ರಾಣಿಯರ ಮಧ್ಯೆ, ಆಡಂಬರದಲ್ಲಿ, ವೈಭೋಗದ ಮಧ್ಯೆ ಅವನು ಖುಷಿಯಾಗಿರೋದನ್ನು ನೋಡಿ ಈತ ನನಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡ್ತಾನೆ, ಈತ ನನಗೆ ಬೋಧನೆ ಮಾಡ್ತಾನೆ, ಇವನು ಹೇಗೆ ನನಗೆ ಗುರು ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಅವನಲ್ಲಿ ಪ್ರಶ್ನೆ ಮೂಡುತ್ತೆ. ಆಗ ಜನಕ ಮಹಾರಾಜನಿಗೆ ಗೊತ್ತಾಗುತ್ತೆ ಅವನ ಮನದಲ್ಲಿರೋ ಪ್ರಶ್ನೆ. ಹಾಗೆ ಒಂದು ದಿವಸ ಏನಾಗುತ್ತೆ, ಹೋಗ್ತಾನೆ ಯಾರು ಜನಕ ಮಹಾರಾಜನ ಹತ್ರ ಇವನು ಹೋಗ್ತಾನೆ. ಯಾರು? ಸುಖದೇವ ಹೋಗಿ ಕೂತಿರ್ಬೇಕಾದ್ರೆ ಈ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನಲ್ವಾ. ಜನಕ ಮಹಾರಾಜ ಒಂದು ಸ್ಥಳದಲ್ಲಿ ಕೂರಿಸ್ಕೊಳ್ತಾನೆ. ಆಗ ಸೇನಾಧಿಪತಿಗಳು ಬಂದು ಪಕ್ಕದ ಊರಿನಲ್ಲಿ ಬೆಂಕಿ ಬಿದ್ದಿದೆ ಮಹಾರಾಜರು ಅಂತ ಹೇಳ್ತಾನೆ. ಅದಕ್ಕೆ ಜನಕ ಮಹಾರಾಜ, ಇರಲಿ, ನಾನಿಲ್ಲಿ ಬೋಧನೆ ಮಾಡ್ತಾ ಇದ್ದೀನಿ, ನಾವಿಲ್ಲಿ ಇಂಪಾರ್ಟೆಂಟ್ ಅಂದರೆ ಜ್ಞಾನದ ವಿಚಾರ ಮಾತಾಡ್ತಾ ಇದ್ದೀವಿ, ಇಲ್ಲಿಂದ ನಾವು ಕದಲೋದಿಲ್ಲ ಅಂತ ಹೇಳಿ ಕೂತ್ ಬಿಡ್ತಾರೆ. ಅವ್ರು ಆ ಕಡೆ ಗಮನ ಕೊಡೋದಿಲ್ಲ. ಮತ್ತೆ ಸೇನಾಧಿಪತಿಗಳು ಓಡ್ ಬಂದು, ಮಹಾರಾಜರೇ, ನಮ್ಮೂರಿಗೆ ಬಂದ್ಬಿಟ್ಟಿದೆ ಬೆಂಕಿ ಅಂತ ಹೇಳ್ತಾರೆ. ಆದರೂ ಕೂಡ ನಾವಿಲ್ಲಿ ಜ್ಞಾನದ ವಿಚಾರ ಮಾತಾಡ್ತಾ ಇದ್ದೇವೆ, ನಾವು ಕದಲೋದಿಲ್ಲ ಅನ್ನೋ ರೀತಿ ಕೂತ್ಕೊಂಡು ಮುಂದುವರಿಯೋಣ ಸುಖದೇವ ಅಂತೇಳಿ ಸುಖದೇವನ ಜೊತೆ ಮಾತಾಡ್ತಾ ಇರ್ತಾನೆ. ಮತ್ತೆ ಸೇನಾಧಿಪತಿಗಳು ಓಡ್ ಬಂದು ಅರಮನೆ ಹತ್ರನೇ ಬಂದ್ಬಿಟ್ಟಿದೆ ಬೆಂಕಿ ಅಂತಾರಂತೆ. ಆದರೂ ಕೂಡ ಜನಕ ಮಹಾರಾಜ ಒಂದು ಸ್ವಲ್ಪವೂ ಕೂಡ ಹಲಚಲಿನಲ್ಲಿ ಬರ್ದೇನೆ ಒಂದು ರೀತಿ ಸಂತುಷ್ಟತೆ ಭಾವನೆ ಇರುತ್ತೆ ಅವರಲ್ಲಿ. ಹಾಗೆ ಕೂತು ಬಿಟ್ಟಿರ್ತಾರೆ. ಒಂದು ಅಚಲ ಅಡೋಲ ಸ್ಥಿತಿ ಅಂತಾರಲ್ಲ, ಆ ರೀತಿಯಲ್ಲಿ ಕೂತು ಹೇಳ್ತಾ ಇರ್ತಾರೆ ಬೋಧನೆ. ಇವನಿಗೆ ಆತಂಕ, ಸುಖದೇವನಿಗೆ. ಇವರು ಬಂದು ಸೇನಾಧಿಪತಿಗಳು ಇಷ್ಟೆಲ್ಲ ಹೇಳ್ತಾ ಇದ್ರು, ಇವರು ಈ ರೀತಿ ಕೂತಿದ್ದಾನಲ್ಲ ರಾಜನಾಗಿ ಅಂತ. ಮತ್ತೆ ಓಡ್ ಬರ್ತಾನೆ, ಅರಮನೆ ಒಳಗೆ ಬಂದ್ಬಿಟ್ಟಿದೆ ಮಹಾರಾಜರೇ ಬೆಂಕಿ ಅಂತಾನಂತೆ. ಏನು ಮಾಡ್ತಾ ಇದ್ದೀರಾ ನೀವು, ಏನ್ ಮಾಡ್ತಾ ಇದ್ದಾರೆ ಅಂತ ಸುಖದೇವ್ ನೋಡ್ತಾನೆ ಇದ್ನಂತೆ. ಇವನು ಯಾವ ರೀತಿ ರಾಜ ಅಂತ ಹೇಳಿ. ಮತ್ತೆ ನಿಮ್ಮ ಸಿಂಹಾಸನದ ಮೇಲೆ ಬೆಂಕಿ ಬಂದ್ಬಿಟ್ಟಿದೆ ಮಹಾರಾಜರೇ ಅಂತ ಹೇಳ್ತಾರೆ. ಆದ್ರೂ ಆ ಸಿಂಹಾಸನದ ಮೇಲೆ ಮತ್ತೆ ಅಲ್ಲೊಂದು ಶಾಸ್ತ್ರದ ಪುಸ್ತಕ ಇತ್ತಂತೆ, ಆ ಪುಸ್ತಕಕ್ಕೆ ಬೆಂಕಿ ಹತ್ಬಿಡ್ತಂತೆ. ತಕ್ಷಣ ಸುಖದೇವ್ ಅದನ್ನ ಆರಿಸ್ಲಿಕ್ಕೆ ಹೋದ್ನಂತೆ. ತಕ್ಷಣ ಸುಖದೇವ್ ಅದನ್ನ ಆರಿಸ್ತಿದ್ದ ಹಾಗೇನೆ ಇವ್ರೇನ್ ಮಾಡ್ತಾರೆ, ಜನಕ ಮಹಾರಾಜರು ಹೇಳ್ತಾರಂತೆ ಸುಖದೇವನಿಗೆ, ಒಂದು ಬರಹ, ಒಂದು ದಿನ ಹೋಗ್ತಕ್ಕಂಥ ವಸ್ತು, ಅದೊಂದು ವಿನಾಶಿ ವಸ್ತು. ಅದು ಆ ಪರಮಾತ್ಮನನ್ನೇ ನಾವು ಜೊತೆಗಾರನನ್ನಾಗಿ ನಾವು ಮಾಡಿಕೊಂಡಾಗ, ಆ ಪರಮಾತ್ಮನೇ ನಮ್ಮ ಸಿಕ್ಕಿಬಿಟ್ಟಿದ್ದಾನೆ ಅಂದಾಗ, ಆ ಪುಸ್ತಕನ ನೀನು ಏನ್ ಮಾಡಿದೆ, ಆರಿಸ್ಲಿಕ್ಕೆ ನೋಡಿದೆ, ಆ ಪುಸ್ತಕ ಹೋದ್ರೆ ನಾನೇನೋ ಕಳ್ಕೊಬಿಡ್ತೀನೇನೋ ಅನ್ನೋ ರೀತಿ. ಅದೇ ರೀತಿ ನೀನೇನ್ ಮಾಡಿದೆ, ಆ ಪುಸ್ತಕದಲ್ಲಿ ಒಂದು ಬೆಲೆ ಬಾಳೋ ವಸ್ತು ಅಂತ ಹೇಳಿ ಅದನ್ನೇನ್ ಮಾಡಿದೆ, ಬೆಂಕಿ ಆರಿಸ್ಲಿಕ್ಕೆ ಹೋದೆ. ಹಾಗೆ ಪರಮಾತ್ಮ ತಂದೆ ಏನ್ ಹೇಳ್ತಾರೆ, ನೀನಿಲ್ಲಿ ವಸ್ತು ವೈಭೋಗಗಳನ್ನ ಇನ್ನೆಲ್ಲ ನೀನು ಏನೂ ಮಾಡಬೇಡ, ಸೇವಿಸ್ಬೇಡ, ಸನ್ಯಾಸಿ ರೀತಿ ಇರು ಅಂತ ಹೇಳಿ ತಂದೆ ಇಲ್ಲಿ ಹೇಳಿಲ್ಲ ನಮಗೆ. ಎಲ್ಲವನ್ನೂ ನೀನು ಭೋಗಿಸು, ಆದರೆ ಸದಾ ನೀನು ಪರಮಾತ್ಮನನ್ನ ಸಾಥಿಯನ್ನಾಗಿ ಇಟ್ಕೊಂಡಿರೋ ಅಂತ ಹೇಳಿ. ಅದೇ ನಮ್ಮ ಈ ಅಚಲ ಅಡೋಲ ಸ್ಥಿತಿಗೆ ಕಾರಣ ಅಲ್ವಾ. ಹಾಗೆ ಇನ್ನೊಂದು ಪರೀಕ್ಷೆಯನ್ನ ಕೊಡ್ತಾರೆ. ಯಾರಿಗೆ? ಸುಖದೇವನಿಗೆ. ಜನಕ ಮಹಾರಾಜ ಒಂದು ದೀಪದಲ್ಲಿ ತುಪ್ಪವನ್ನು ಹಾಕಿ, ಸಣ್ಣ ದೀಪ ಅದು, ತುಪ್ಪವನ್ನು ತುಂಬ ಹಾಕ್ತಾರೆ. ಆ ತುಪ್ಪ ಕತ್ಲಾಗ್ಬಿಡುತ್ತೆ. ಸುತ್ತಲೂ ಅರಮನೆಯಲ್ಲಿ ಕತ್ಲಿರುತ್ತೆ. ಆ ದೀಪದಿಂದ ಮಾತ್ರ ಕಾಣ್ತಾ ಇರುತ್ತೆ ಬೆಳಕು. ಒಂದು ಚೂರು ನೀನು ಅತ್ಲಗಿತ್ಲಗೆ ತುಪ್ಪ ಸೋರ್ದಂಗೆನೆ ಅರಮನೆ ಎಲ್ಲ ನೋಡ್ಕೊಂಡ್ ಬಾ, ಏನೇನಿದೆ ಎಲ್ಲ ನೋಡ್ಕೊಬಾ ಅಂತ ಹೇಳ್ತಾರೆ. ತುಪ್ಪ ಸೋರ್ದಂಗೆ ಆ ಕಡೆ ಗಮನ ಕೊಟ್ಟು ನೋಡ್ಕೊಬಾ ಅಂದಿದ್ದಕ್ಕೆ ಇವನೇನ್ ಮಾಡ್ತಾನೆ, ತುಪ್ಪನೇ ನೋಡ್ಕೊಂಡು ಹೋಗಿ ಬಂದು ಮತ್ತೆ ಜನಕ ಮಹಾರಾಜನ ಎದುರಿಗೆ ನಿಲ್ತಾನೆ. ಅದಕ್ಕೆ
ಏನೇನಿತ್ತು ಅಂತ ಕೇಳ್ತಾನೆ. ಏನೇನಿತ್ತು, ನೀವು ತುಪ್ಪನೇ ನೋಡ್ಕೊಂಡು ಬಂದ್ರಲ್ಲ, ನಾನು ತುಪ್ಪನೇ ನೋಡ್ತಾ ಇದ್ದೆ, ತುಪ್ಪ ಸೋರ್ದಂಗೆ ಚೆಲ್ದಂಗೆ ಇರಲಿ ಅಂತ ಹೇಳಿ. ನಾನು ಏನು ನೋಡಲಿಲ್ಲ ಏನೇನಿದೆ ಅಂತ. ಅಯ್ಯೋ, ಈಗ ಹೋಗು ಮತ್ತೆ ತುಪ್ಪದ ಕಡೆನೂ ಗಮನ ಕೊಡು, ಅರಮನೆಯಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ತುಪ್ಪದ ಕಡೆನೂ ಗಮನ ಕೊಟ್ಟು ಅರಮನೆಯಲ್ಲಿ ಏನೇನಿದೆ ಎಲ್ಲವನ್ನ ನೋಡಿಕೊಂಡು ಏನೇನಿದೆ ಎಲ್ಲ ನೋಡ್ಕೊಂಡು ಬಂದು ಇವ್ರ ಹತ್ರ ಬಂದು ಹೇಳ್ತಾರಂತೆ ಜನಕ ಮಹಾರಾಜನ ಬಳಿ ಸುಖದೇವ. ಆಗ ಜನಕ ಮಹಾರಾಜ ಹೇಳ್ತಾರಂತೆ, ಪರಮಾತ್ಮ ತಂದೆನೂ ಅಷ್ಟೆ, ಸದಾ ನಮ್ಮ ಆತ್ಮ ಪರಮಾತ್ಮ, ನಾವು ಆ ನೆನಪಲ್ಲಿ ಇರಿ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ಲವನ್ನು ಬಿಟ್ಟುಬಿಡಿ ಅಂತ ಹೇಳಿ ಅಲ್ಲ, ಎಲ್ಲವನ್ನು ಮರೆತುಬಿಡಿ ಅಂತ ಹೇಳಿ ಅಲ್ಲ. ಏನಿದೆ ಎಲ್ಲವನ್ನು ನೀವು ಮಾಡ್ತಾನೆ ಕರ್ಮಯೋಗಿಯಾಗಿ ಅಂತ ಹೇಳಿ ಪರಮಾತ್ಮ ತಂದೆ ಹೇಳಿದ್ದು ಅಂತ ಹೇಳಿ ಹೇಳ್ತಾರೆ. ಯಾರು? ಜನಕ ಮಹಾರಾಜ. ನಿಮಗೆ ಅರ್ಥ ಆಯ್ತಲ್ವಾ ಇದು? ಯಾವುದೇ ಸುಖವನ್ನು ಭೋಗಿಸ್ಬೇಡಿ, ಈ ಸನ್ಯಾಸ ಜೀವನ ಥರ ಇರಿ. ಸನ್ಯಾಸಿಗಳು ಅದು ಬೇಡ ಇದು ಬೇಡ, ಹಾಗೆ ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಅದೆಲ್ಲವನ್ನ ತ್ಯಜಿಸ್ಬಿಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಪರಮಾತ್ಮ. ಕರ್ಮಯೋಗಿ ಆಗಲಿಕ್ಕೆ ಹೇಳ್ತಿದ್ದಾರೆ. ಏನು? ಕರ್ಮವನ್ನು ಮಾಡ್ತಾನೆ ನಿಮ್ಮ ಹತ್ರ ಏನಿದೆಯೋ ಎಲ್ಲವನ್ನ ನೀವು ಭೋಗಿಸ್ತಾನೆ ನೀವು ಸದಾ ನೆನಪಿನಲ್ಲಿರಿ, ಸದಾ ಸ್ಮೃತಿಯಲ್ಲಿರಿ. ಸ್ಮೃತಿ ಮಾಡ್ಕೊಳ್ಳಿ, ವಿಸ್ಮೃತಿಯಲ್ಲಿ ಬರಬೇಡಿ. ವಿಸ್ಮೃತಿ ಅನ್ನೋದು ಬರಬಾರ್ದು. ಪವಿತ್ರತೆ ಇರಲಿ. ಅಪವಿತ್ರತೆ ಅನ್ನೋ ಒಂದು ಸ್ವಲ್ಪ, ಅಪವಿತ್ರತೆ ಅಂದರೆ ಏನು ಅಂತಲೇ ಗೊತ್ತಿರಬಾರ್ದು ಅಂತ ತಂದೆ ಇಲ್ಲಿ ಹೇಳೋದು ಅಷ್ಟೆ. ಅರ್ಥ ಆಯ್ತಲ್ವಾ ಈ ಸುಖದೇವ ಮತ್ತು ಜನಕ ಮಹಾರಾಜನ ಕತೆ? ಇನ್ನು ಮುಂದೆ ನೆಕ್ಸ್ಟ್ ಇನ್ನೊಂದು ಕಥೆಯನ್ನು ನೋಡೋಣ. ಓಂ ಶಾಂತಿ.